ತಿದ್ದಿಕೊಡು ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದಿಕೆಗ ಮುಂದು ಮಿತಿಯುಂಟು ಮರೆಯದಿರು. ಉದ್ದ ನೀನ್ ಬೆರಳನಿತು ಬೆಳದಿಯ ಸಾವಿಂದೆ, ಸ್ಪರ್ಧಿಯ ತ್ರಿವಿಕ್ರಮಗೆ ಮಂಕುತಿಮ್ಮ. ನಾವೆಲ್ಲ ಕನ್ನಡದಲ್ಲಿ ಒಂದು ಗಾದೆ ಕೇಳಿರ್ತೀವಿ, ನಮ್ಮ ತಟ್ಟೆಲ್ಲೇ ಹೆಗ್ಣ ಬಿದ್ದಿರುತ್ತೆ, ಪಕ್ಕದ ತಟ್ಟೆಲಿರೋ ನೊಣನ ಎತ್ತಿ ಹೊರಗೆ ಹಾಕೋಕ್ಕೆ ನೋಡ್ತಾ ಇರ್ತೀವಿ. ಅದನ್ನು ಮಾಡಬೇಡಿ ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಕಗ್ಗದಲ್ಲಿ. ಏನಂದರೆ ನಾವು ಇದು ಮನುಷ್ಯನ ಒಂದು ಸಹಜ ಗುಣ. ಅಂದರೆ ಯಾರೋ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ತಪ್ಪನ್ನು ಅವರಿಗೆ ಎತ್ತಿ ತೋರಿಸೋದು ಮಾಡೋದು, ಇದೆಲ್ಲ ಒಂದು ಮನುಷ್ಯನ ಸಹಜ ಗುಣ. ನಾವು ಎಷ್ಟೇ ಇನ್ನೊಬ್ಬರನ್ನ ತಿದ್ದಕ್ಕೆ ಪ್ರಯತ್ನ ಮಾಡಿದ್ರೂ ನಾವೇನು ಇಡೀ ಪ್ರಪಂಚವನ್ನು ತಿದ್ದಕ್ಕಾಗಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಇನ್ನೊಬ್ಬರನ್ನ ತಿದ್ದುತ್ತಾ ಆ ದೇವ್ರಿಗೆ ಸಮಾನವಾಗಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ನಿನ್ನನ್ನು ನೀನು ತಿದ್ಕೊಳ್ತಾ ನಿನ್ನನ್ನು ನೀನು ಸರಿ ಮಾಡ್ಕೋ. ಪ್ರತಿಯೊಬ್ಬರು ಅವ್ರನ್ನವ್ರು ತಿದ್ಕೊಂಡು ಸರಿ ಮಾಡಿಕೊಂಡ್ರೆ ಇಡೀ ಸಮಾಜ ಒಟ್ಟಾಗಿ ಸರಿಯಾಗತ್ತೆ ಅನ್ನೋದು ಗುಂಡಪ್ಪನವ್ರ ಅಭಿಪ್ರಾಯ. ಹಾಗಾಗಿ ಇನ್ನೊಬ್ಬರನ್ನ ದೂಷಿಸೋದ್ರ ಬದಲು ನಿನ್ನನ್ನು ನೀನು ಸರಿ ಮಾಡಿಕೊಂಡು ನಿನ್ನ ಮಾರ್ಗವನ್ನು ನೀನು ನಡೀತಾ ಹೋಗು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.